Hello everybody. In this video I am going to explain a problem on set off and carry forward of losses. The problem goes like this. Mr. Hridayanath furnishes the following information for the year. Yes, the name of the SSC is Hridayanath and he has furnished the information. Income from house property 18,000 is given. Income from house property is taxable under the head income from house property. House property income from house property underly taxable ಆಗುತ್ತೆ. Profit from business is given 4,10,000. Profit from business is taxable under the head income from business. Short term capital gains 5,000, it is taxable under the head capital gains. Long term capital gains 20,000 is given, so long term capital gains is also taxable under the head capital gains. Income from owning horses 15,000, it is taxable under the head other sources. Income from lotteries gross is given 20,000. Lottery income is taxable under the head other sources. Cost of lottery tickets purchased 2,450. Cost of lottery tickets purchased. ಲಾಟ್ರಿ ಟಿಕೆಟ್ಸ್ನ ಪರ್ಚೇಸ್ ಮಾಡೋಕ್ಕೆ ಎಸ್ ಎಸ್ ಸಿಗೆ ಖರ್ಚಾಗಿದೆ. ಎಷ್ಟು ಖರ್ಚಾಗಿದೆ ಅಂದರೆ 2,450. ರಿಮೆಂಬರ್ ಸ್ಟೂಡೆಂಟ್ಸ್, ಎನಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ರೆಸ್ಪೆಕ್ಟ್ ಆಫ್ ಕ್ಯಾಶುವಲ್ ಇನ್ಕಮ್, ಕ್ಯಾಶುವಲ್ ಇನ್ಕಮ್ಗೆ ಸಂಬಂಧಪಟ್ಟಾಗ ಏನೇ ಖರ್ಚುಗಳು ಬಂದರೂ ನಾವು ಕನ್ಸಿಡರ್ ಮಾಡಬಾರ್ದು. ಈಗ ಲಾಟ್ರಿ ಟಿಕೆಟ್ಸ್ ಇಟ್ಸ್ ಎ ಕ್ಯಾಶುವಲ್ ಸೋರ್ಸ್. ಆ್ಯಕ್ಚುಲಿ ಲಾಟ್ರಿ ಟಿಕೆಟ್ಸ್ನ ಪರ್ಚೇಸ್ ಮಾಡೋಕ್ಕೆ ಅವನಿಗೆ ಖರ್ಚಾಗಿದೆ 2,450. ಯು ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ವೈಲ್ ಕಂಪ್ಯೂಟಿಂಗ್ ಗ್ರಾಸ್ ಟೋಟಲ್ ಇನ್ಕಮ್, ಯು ಹ್ಯಾವ್ ಟು ಇಗ್ನೋರ್ ಇಟ್. The following items have been brought forward. Brought forward ಅಂತ ಹೇಳಿದ್ರೆ, ಈಗ ಸಿ ಹಿಯರ್, ಈ ಅಸೆಸ್ಮೆಂಟ್ ಇಯರ್ಲಿ ನಮಗೆ ಸೆಟ್ ಆಫ್ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ, ಯಾವ್ದಾದ್ರು ಲಾಸ್ನ ಈ ವರ್ಷ ನಮಗೆ ಸೆಟ್ ಆಫ್ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ, ಸೊ ವಾಟ್ ವಿ ಡೂ ಇಸ್ ವಿಲ್ ಕ್ಯಾರಿ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್. ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಈಗ ಬ್ರಾಡ್ ಫಾರ್ವರ್ಡ್ ಯಾವುದು ಅಂತ ಹೇಳಿದ್ರೆ, ಈಗ ಈ ವರ್ಷ ನೀವೇನು ಕ್ಯಾರಿ ಫಾರ್ವರ್ಡ್ ಮಾಡಿರ್ತೀರ ಲಾಸ್, ಅದು ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ ಅಂದರೆ ಬ್ರಾಡ್ ಫಾರ್ವರ್ಡ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಬ್ರಾಡ್ ಫಾರ್ವರ್ಡ್ ಲಾಸಸ್ ಏನಿದೆಲ್ಲ ಅದು ಹಿಂದಿನ ವರ್ಷದ ಲಾಸಸ್, ಆ ರೀತಿ ನೀವು ಟ್ರೀಟ್ ಮಾಡಬೇಕಾಗತ್ತೆ. ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಫ್ರಮ್ ಅಸೆಸ್ಮೆಂಟ್ ಇಯರ್ 2016-17 12,000 ಇಸ್ ಗಿವನ್ ಸ್ಟೂಡೆಂಟ್. ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್, ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಅಂತ ಹೇಳಿದ್ರೆ ಹಿಂದಿನ ವರ್ಷದ ಬಿಸ್ನೆಸ್ ಲಾಸ್ನ ಇಟ್ ಹ್ಯಾಸ್ ಬೀನ್ ಬ್ರಾಡ್ ಫಾರ್ವರ್ಡ್ ಆ್ಯಂಡ್ ದೇ ಹ್ಯಾವ್ ಗಿವನ್ ದ ಅಸೆಸ್ಮೆಂಟ್ ಇಯರ್ ಆಲ್ಸೋ ಸ್ಟೂಡೆಂಟ್ಸ್. ಈ ಬಿಸ್ನೆಸ್ ಲಾಸ್ ಏನು ಬ್ರಾಡ್ ಫಾರ್ವರ್ಡ್ ಮಾಡ್ಯಾರೆ ಅದು ಯಾವ ಅಸೆಸ್ಮೆಂಟ್ ಇಯರ್ದ ಅಂತ ಹೇಳಿದ್ರೆ 2016-17. ಬಿಸ್ನೆಸ್ ಲಾಸ್ ಏನಿದೆ, ದ ಬಿಸ್ನೆಸ್ ಲಾಸ್ ವೆನ್ ಇಟ್ ಈಸ್ ಕ್ಯಾರಿಡ್ ಫಾರ್ವರ್ಡ್, ಅರ್ಥ ಮಾಡ್ಕೊಳ್ಳಿ, ಕ್ಯಾರಿ ಫಾರ್ವರ್ಡ್ ಆಗಿರೋ ಬಿಸ್ನೆಸ್ ಲಾಸ್ ಏನಿದೆ ಅಲ್ಲ ಅದನ್ನ, ಆ ಬಿಸ್ನೆಸ್ ಲಾಸ್ ಏನಿರುತ್ತೆ ಒಂದು ರೆಗ್ಯುಲರ್ ಬಿಸ್ನೆಸ್ ಪ್ರಾಫಿಟಿಂದ ಸೆಟ್ ಆಫ್ ಮಾಡ್ಬೋದು ಅಥವಾ ಸ್ಪೆಕ್ಯುಲೇಷನ್ ಪ್ರಾಫಿಟಿಂದ ಸೆಟ್ ಆಫ್ ಮಾಡ್ಬೋದು. ಜ್ಞಾಪಕ ಇಟ್ಕೊಳ್ಳಿ, ಸೆಟ್ ಆಫಿನ ರೂಲ್ಸ್ ಬೇರೆ, ಕ್ಯಾರಿ ಫಾರ್ವರ್ಡ್ನ ರೂಲ್ಸ್ ಬೇರೆ. ಈಗ ನೀವು ಸೇ ಫಾರ್ ಎಕ್ಸಾಂಪಲ್, ಈಗ ಬಿಸ್ನೆಸ್ ಲಾಸ್ ಇತ್ತು ಅಂತ ಹೇಳಿದ್ರೆ, ಈ ವರ್ಷ ನಿಮಗೆ ಬಿಸ್ನೆಸ್ ಲಾಸ್ ಇತ್ತು, ಅದನ್ನ ರೆಗ್ಯುಲರ್ ಬಿಸ್ನೆಸ್ಸಿಂದ ಸೆಟ್ ಆಫ್ ಮಾಡ್ಬೋದು, ಸ್ಪೆಕ್ಯುಲೇಷನ್ ಪ್ರಾಫಿಟಿಂದ ಸೆಟ್ ಆಫ್ ಮಾಡ್ಬೋದು. ಅಕಸ್ಮಾತ್ ಇನ್ನೂ ನಮಗೆ ಬಿಸ್ನೆಸ್ ಲಾಸ್ ಉಳಿದಿದೆ ಅಂತ ಹೇಳಿದ್ರೆ, ಅಂಡರ್ ಸೆಕ್ಷನ್ 28 ಇನ್ನೂ ಬಿಸ್ನೆಸ್ ಲಾಸ್ ಉಳಿತು, ಅವಾಗ ನಾವು ಬೇರೆ ಹೆಡ್ ಆಫ್ ಇನ್ಕಮ್ ಇಂದ ಸೆಟ್ ಆಫ್ ಮಾಡ್ಬೋದು, ಅದರ್ ದೆನ್ ಸ್ಯಾಲ್ರಿ ಬಿಟ್ಟು ಬೇರೆ ಹೆಡ್ ಇಂದ ಸೆಟ್ ಆಫ್ ಮಾಡ್ಬೋದು. ಬಟ್ ಇಲ್ಲಿ ಆ ವರ್ಷದ ಬಿಸ್ನೆಸ್ ಲಾಸ್ ಅಲ್ಲ ಸ್ಟೂಡೆಂಟ್ಸ್, ಈ ಬಿಸ್ನೆಸ್ ಲಾಸ್ ಏನಿದೆ, ಇಫ್ ಯು ಸಿ ಹಿಯರ್, ದಿಸ್ ಬಿಸ್ನೆಸ್ ಲಾಸ್ ಪರ್ಟೈನ್ಸ್ ಟು ಅಸೆಸ್ಮೆಂಟ್ ಇಯರ್ 2016-17. 16-17 ಆಗಿರುವಂಥ ಬಿಸ್ನೆಸ್ ಲಾಸ್ ಇದನ್ನೇನು ಮಾಡ್ತಾ ಬರ್ತಾ ಇದ್ದಾರೆ ಅಂದರೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಬರ್ತಾ ಇದ್ದಾರೆ. ನಾವು ವಿ ಆರ್ ಇನ್ ದ ಅಸೆಸ್ಮೆಂಟ್ ಇಯರ್ 2020-21. ಹಾಗಾಗಿ ಈ ಇದನ್ನ ಕ್ಯಾರಿಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಅಥವಾ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಅಂತ ಕರಿತೀವಿ. ಯಾವುದೇ ಲಾಸ್ ಆಗಿರ್ಬೋದು ಅಥವಾ ಈ ಯಾವುದೇ ಬಿಸ್ನೆಸ್ ಲಾಸ್ ಆಗಿರ್ಬೋದು, ಕ್ಯಾರಿ ಫಾರ್ವರ್ಡ್ ಆದರೆ ಅವಾಗ ಒಂದು ರೆಗ್ಯುಲರ್ ಬಿಸ್ನೆಸ್ ಪ್ರಾಫಿಟಿಂದ ಸೆಟ್ ಆಫ್ ಮಾಡ್ತೀವಿ ಅಥವಾ ಸ್ಪೆಕ್ಯುಲೇಷನ್ ಪ್ರಾಫಿಟಿಂದ ಸೆಟ್ ಆಫ್ ಮಾಡ್ತೀವಿ, ಬೇರೆ ಹೆಡ್ಸ್ ಆಫ್ ಇನ್ಕಮ್ ಇಂದ ಸೆಟ್ ಆಫ್ ಮಾಡಲ್ಲ. ಯಾಕಂದರೆ ಇದು ಕ್ಯಾರಿಡ್ ಫಾರ್ವರ್ಡ್ ಲಾಸ್, ಯಾಕಂದ್ರೆ ದಿಸ್ ಲಾಸ್ ಇಸ್ ಕ್ಯಾರಿಡ್ ಫಾರ್ವರ್ಡ್ ಫ್ರಮ್ ಅಸೆಸ್ಮೆಂಟ್ ಇಯರ್ 2016-17. ಅದೇ ಎಲ್ಲಾದರೂ ಇದೇ ವರ್ಷ ನಮಗೆ ಲಾಸ್ ಆಯಿತು ಅಂತ ತಿಳ್ಕೊಳ್ಳಿ, ಅವಾಗ ನಿಮಗೆ ಆ ವರ್ಷದ ಲಾಸ್ ಅನ್ನು ಬೇಕಾದ್ರೆ ನೀವು ಯು ಕ್ಯಾನ್ ಸೆಟ್ ಆಫ್ ಅಗೇನ್ಸ್ಟ್ ರೆಗ್ಯುಲರ್ ಬಿಸ್ನೆಸ್ ಇನ್ಕಮ್ ಆರ್ ಸ್ಪೆಕ್ಯುಲೇಷನ್ ಪ್ರಾಫಿಟ್. ಅದು ಇನ್ನೂ ಸಾಲದು ಅಂತ ಹೇಳಿದ್ರೆ ಬೇರೆ ಹೆಡ್ಸ್ ಆಫ್ ಇನ್ಕಮ್ ಜೊತೆ ನೀವು ಸೆಟ್ ಆಫ್ ಮಾಡ್ಬೋದು, ಅದರ್ ದೆನ್ ಸ್ಯಾಲ್ರಿ. ನಾವು ದಿಸ್ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಏನಿದೆಯಲ್ಲ ಇದನ್ನ ನಾವು ರೆಗ್ಯುಲರ್ ಬಿಸ್ನೆಸ್ ಇನ್ಕಮ್ ಇದೆಯಾ ಅಂತ ನೋಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಎಸ್, ಯು ಹ್ಯಾವ್ ರೆಗ್ಯುಲರ್ ಬಿಸ್ನೆಸ್ ಪ್ರಾಫಿಟ್. ಎಷ್ಟಿದೆ ಪ್ರಾಫಿಟ್ ಅಂತ ಹೇಳಿದ್ರೆ 4,10,000. ಅದ್ರ ಜೊತೆ ಈ ಬಿಸ್ನೆಸ್ ಲಾಸ್ 12,000ನ ಡಿಡಕ್ಟ್ ಮಾಡಬೇಕಾಗುತ್ತೆ. ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದೆ, ಯಾವಾಗಿನ ಲಾಸ್ ಅಂತ ನೋಡಬೇಕಾಗುತ್ತೆ. ಈ ವರ್ಷದ ಲಾಸಾ
ಅಲ್ಲ. ದಿಸ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಪರ್ಟೈನ್ಸ್ ಟು ಅಸೆಸ್ಮೆಂಟ್ ಇಯರ್ 2016-17. 2016-17 ಹೌಸ್ ಪ್ರಾಪರ್ಟಿಯಿಂದ ಲಾಸ್ ಆಗಿತ್ತು, ಅದನ್ನ ಹಾಗೆಯೇ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಬಂದಿದ್ದಾರೆ. ಇಟ್ ಹ್ಯಾಸ್ ಬೀನ್ ಬ್ರಾಡ್ ಫಾರ್ವರ್ಡ್ ಸ್ಟೂಡೆಂಟ್ಸ್, ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಬಂದಿದ್ದಾರೆ. ನೌ ವಿ ಆರ್ ಇನ್ ದ ಅಸೆಸ್ಮೆಂಟ್ ಇಯರ್ 2021. ಅಸೆಸ್ಮೆಂಟ್ ಇಯರ್ 2021 ಅಲ್ಲಿ ಇದ್ದೀವಿ. ಈ ಹೌಸ್ ಪ್ರಾಪರ್ಟಿ ಯಾವಾಗ ಆ ಪ್ರಾಪರ್ಟಿಯಿಂದ ಲಾಸ್ ಆಗಿರೋದು ಅಂತ ಹೇಳಿದ್ರೆ 2016-17. ಈಗ ಸಿ ಫಾರ್ ಎಕ್ಸಾಂಪಲ್ ಈ ವರ್ಷ ಎಲ್ಲರೂ ನಮಗೆ ಲಾಸ್ ಆಯಿತು ಅಂತ ಹೇಳಿದ್ರೆ, ಅಂದರೆ ಈಗ ಸೇ ಫಾರ್ ಎಕ್ಸಾಂಪಲ್ 1920 ನಮಗೆ ಲಾಸ್ ಆಯಿತು ಅಂದರೆ ಅಸೆಸ್ಮೆಂಟ್ ಇಯರ್ ಇಸ್ 2021, ನಮಗೆಲ್ಲ ಲಾಸ್ ಆಗಿದ್ದು 1920, ಈ ವರ್ಷ ಲಾಸ್ ಆಯಿತು ಅಂತ ಹೇಳಿದ್ರೆ ದ ಹೌಸ್ ಪ್ರಾಪರ್ಟಿ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್, ಈಗ ಒಂದು ಪ್ರಾಪರ್ಟಿ ಪ್ರಾಫಿಟ್ ಇದೆ, ಇನ್ನೊಂದು ಪ್ರಾಪರ್ಟಿ ಲಾಸ್ ಇದೆ ಅಂತ ಹೇಳಿದ್ರೆ ಆ ಲಾಸ್ ಆಗಿರೋ ಪ್ರಾಪರ್ಟಿನ ಪ್ರಾಫಿಟ್ ಇರೋ ಪ್ರಾಫಿಟಿಂದ ಸೆಟ್ ಆಫ್ ಮಾಡ್ಬೋದು. ಅದು ಆಗಿಲ್ಲ ಅಂತ ಹೇಳಿದ್ರೆ ಎಂಟೈರ್ ಹೌಸ್ ಪ್ರಾಪರ್ಟಿ ಹೆಡ್ಡಲ್ಲೇ ಲಾಸ್ ಇದೆ ಅಂತ ಹೇಳಿದ್ರೆ ಅವು ನೀವು ಯಾವುದೇ ಹೆಡ್ ಆಫ್ ಇನ್ಕಮಿಂದನೂ ಸೆಟ್ ಆಫ್ ಮಾಡ್ಬೋದು. ಬಟ್ ಇಲ್ಲಿ ಇದು ಈ ವರ್ಷದ ಲಾಸ್ ಅಲ್ಲ ಸ್ಟೂಡೆಂಟ್ಸ್, ದಿಸ್ ಲಾಸ್ ಇಸ್ ಕ್ಯಾರಿಡ್ ಫಾರ್ವರ್ಡ್ 2016-17 ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಎನಿ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ವಿಚ್ ಹ್ಯಾಸ್ ಬೀನ್ ಕ್ಯಾರಿಡ್ ಫಾರ್ವರ್ಡ್, ಅಂದರೆ ಯಾವುದೇ ಹೌಸ್ ಪ್ರಾಪರ್ಟಿ ಆಗಿರ್ಬೋದು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಆ ಲಾಸ್ನ ಅಂತ ಹೇಳಿದ್ರೆ ಅವಾಗ ಹೌಸ್ ಪ್ರಾಪರ್ಟಿ ಇನ್ಕಮಿಂದನೇ ಸೆಟ್ ಆಫ್ ಮಾಡಬೇಕಾಗುತ್ತೆ, ಬೇರೆ ಹೆಡ್ಸ್ ಆಫ್ ಇನ್ಕಮಿಂದ ಸೆಟ್ ಆಫ್ ಮಾಡಲಿಕ್ಕಾಗಲ್ಲ. ಸೊ ಅಂಡರ್ಸ್ಟ್ಯಾಂಡ್ ದ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ರೂಲ್ಸ್ ಪ್ರಾಪರ್ಲಿ ಸ್ಟೂಡೆಂಟ್ಸ್. ಸೆಟ್ ಆಫ್ ರೂಲ್ಸ್ ಇಸ್ ಡಿಫ್ರೆಂಟ್, ಕ್ಯಾರಿ ಫಾರ್ವರ್ಡ್ ಆಫ್ ರೂಲ್ಸ್ ಇಸ್ ಡಿಫ್ರೆಂಟ್. ಈಗ ದಿಸ್ ಹೌಸ್ ಪ್ರಾಪರ್ಟಿ ಲಾಸ್ ಈ ಅಸೆಸ್ಮೆಂಟ್ ಇಯರ್ಗೆ ಸಂಬಂಧಪಟ್ಟಿದ್ದಲ್ಲ, ಅಸೆಸ್ಮೆಂಟ್ ಇಯರ್ 2020-21 This loss from house property pertains to assessment year 2016-17. 2016-17 ಇಂದ this has been carried forward. ಹಾಗಾಗಿ ಇದು carried forward ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗುತ್ತೆ. ಯಾವುದೇ ಹೌಸ್ ಪ್ರಾಪರ್ಟಿ ಲಾಸ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೌಸ್ ಪ್ರಾಪರ್ಟಿ ಇನ್ಕಮಿಂದನೇ ಸೆಟ್ ಆಫ್ ಮಾಡಬೇಕು, ಬೇರೆ ಯಾವುದೇ ಹೆಡ್ ಆಫ್ ಇನ್ಕಮಿಂದ ಸೆಟ್ ಆಫ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ 6,000 ಇದೆ, ಯು ಸಿ ದ ಪ್ರಾಫಿಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಸ್ಟೂಡೆಂಟ್ಸ್ ಆರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಯು ಕ್ಯಾನ್ ಈಸಿಲಿ ಸೆಟ್ ಆಫ್ ಬಿಕಾಸ್ ಯು ಹ್ಯಾವ್ ಹೌ ಮಚ್ 18,000 ಯು ಹ್ಯಾವ್. ನೆಕ್ಸ್ಟ್ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಇಸ್ ದೇರ್. ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ಗೆ ಜ್ಞಾಪಕ ಇಟ್ಕೊಳ್ಳಿ, ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಕ್ಯಾನ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು ಇಂಡೆಫಿನೈಟ್ ಪೀರಿಯಡ್, ಎಷ್ಟು ವರ್ಷ ತನಕನೂ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಹಾಗೆ ಯಾವುದೇ ಹೆಡ್ ಆಫ್ ಇನ್ಕಮ್ ಇಂದನೂ ನಾವು ಸೆಟ್ ಆಫ್ ಮಾಡ್ಬೋದು, ಅದಕ್ಕೆ ಯಾವುದೇ ರೂಲ್ಸ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ದ ಲಾಸ್ ಫ್ರಮ್ ದಟ್ ಈಸ್ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಕ್ಯಾನ್ ಬಿ carried forward to indefinite period as well as it can be set off against any head of income, ಯಾವುದೇ head of income ಇಂದನೂ set off ಮಾಡ್ಬೋದು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದೆ ಫ್ರಮ್ ಅಸೆಸ್ಮೆಂಟ್ ಇಯರ್ 2015-16. ಲಾಂಗ್ ಟರ್ಮ್ ಲಾಸ್ ಏನಿದೆ ಅಲ್ಲ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಅಗೇನ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಈಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಹೌ ಮಚ್ ಇಟ್ ಇಸ್ 32,000 is there students, and you see the long term capital gains given in the problem. The long term capital gains given in the problem is 20,000. So from 20,000 if you deduct long term capital loss 32,000, still 12,000 long term loss ಉಳಿಯುತ್ತೆ, ಅದನ್ನ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. Loss from owning and maintaining race horses from assessment year 2013-14, the amount is 14,000. Loss from owning and maintaining race horses. The loss from owning and maintaining race horses can be set off only against ಇನ್ಕಮ್ ಫ್ರಮ್ ಸಚ್ ಬಿಸ್ನೆಸ್. ಲಾಸ್ ಫ್ರಮ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ಏನಿದೆಯಲ್ಲ ಅದನ್ನ ಅದೇ ಬಿಸ್ನೆಸ್ಸಿನ ಪ್ರಾಫಿಟಿಂದ ನಾವು ಸೆಟ್ ಆಫ್ ಮಾಡ್ಬೋದು. ಅದೇ ರೀತಿಯ ಬಿಸ್ನೆಸ್ಸಿನ ಪ್ರಾಫಿಟ್ ಇದೆಯಾ, ಎಸ್, ಇನ್ಕಮ್ ಫ್ರಮ್ ಓನಿಂಗ್ ಹಾರ್ಸಸ್ ಅಂತ ಇದೆ, ಇದರಿಂದ ಸೆಟ್ ಆಫ್ ಮಾಡ್ಬೋದು. ಬಟ್ ಯು ಸಿ ದ ಅಸೆಸ್ಮೆಂಟ್ ಇಯರ್ ಫ್ರಮ್ ವಿಚ್ ದಿಸ್ ಲಾಸ್ ಹ್ಯಾಸ್ ಬೀನ್ ಕ್ಯಾರಿಡ್ ಫಾರ್ವರ್ಡ್, ಅಂದರೆ ಲಾಸ್ ಫ್ರಮ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ಏನಿದೆಯಲ್ಲ ಅದು ಯಾವ ಅಸೆಸ್ಮೆಂಟ್ ಇಯರಿಂದ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಅಂತ ನೋಡಿ ಸ್ಟೂಡೆಂಟ್ಸ್. 2013-14 ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. 2013-14 ಕ್ಯಾರಿ ಫಾರ್ವರ್ಡ್ ಮಾಡಿ 2020-21 ತನಕ ದೇ ಆರ್ ಕ್ಯಾರಿಂಗ್ ಫಾರ್ವರ್ಡ್ ಇಟ್ ಸೆಲ್ಫ್, ಈ ವರ್ಷದ ತನಕ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಬಟ್ ಜ್ಞಾಪಕ ಇಟ್ಕೊಳ್ಳಿ, loss from owning and maintaining race horses can be carried forward to a maximum of 4 years. ಅಂದ್ರೆ ಲಾಸ್ ಫ್ರಮ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ಏನಿದೆ ಅದನ್ನ 4 years ಮಾತ್ರ, ಮ್ಯಾಕ್ಸಿಮಮ್ 4 years ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ನಾವು ಕ್ಯಾರಿ ಫಾರ್ವರ್ಡ್ ಮಾಡೋಂಗಿಲ್ಲ. ಈಗ ಅಸೆಸ್ಮೆಂಟ್ ಇಯರ್ 2013-14 ಇದೆ ಸ್ಟೂಡೆಂಟ್ಸ್, ಆ ಅಸೆಸ್ಮೆಂಟ್ ಇಯರಿಂದ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಲಾಸ್ ಫ್ರಮ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ ಟು ಎ ಮ್ಯಾಕ್ಸಿಮಮ್ ಆಫ್ 4 years ಓನ್ಲಿ. 4 years ಮಾತ್ರ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಬಟ್ ಅಸೆಸ್ಮೆಂಟ್ ಇಯರ್ 2013-14 ಅಪ್ ಟು 2020-21 ತನಕ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೆ ಆದರೆ, ಅಂದರೆ ಈ ಅಸೆಸ್ಮೆಂಟ್ ಇಯರ್ 2020-21 ತನಕ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೆ ಆದರೆ ಎಷ್ಟು ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ದಂಗೆ ಆಯ್ತು ಅಂದರೆ ಮೋರ್ ದೆನ್ 4 years ಕ್ಯಾರಿ ಫಾರ್ವರ್ಡ್ ಮಾಡ್ದಂಗೆ ಆಯಿತು. ಹಾಗಾಗಿ ಇಫ್
the loss from owning and maintaining race horses can be carried forward to a maximum of 4 years. ಎಷ್ಟು ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಅಂದರೆ 4 years ಮಾತ್ರ. ಇಲ್ಲಿ 4 yearsಗಿಂತ ಜಾಸ್ತಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ, ಹಾಗಾಗಿ ಈ ಲಾಸ್ನ ನಮಗೆ ಸೆಟ್ ಆಫ್ ಮಾಡ್ಲಿಕ್ಕೆ ಆಗಲ್ಲ. ದೋ ಯು ಹ್ಯಾವ್ ದ ಇನ್ಕಮ್ ಫ್ರಮ್ ಓನಿಂಗ್ ಹಾರ್ಸಸ್, ದ ಲಾಸ್ ಫ್ರಮ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ಕೆನಾಟ್ ಬಿ ಸೆಟ್ ಆಫ್. ದ ರೀಸನ್ ಇಸ್ such loss can be carried forward to a maximum of 4 years. 4 ವರ್ಷ ಮಾತ್ರ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕಾಗೋದು. ಬಟ್ 2013-14 ಇಂದ 2020-21 ಅಸೆಸ್ಮೆಂಟ್ ಇಯರ್ ತನಕ ನಮ್ಗೆ ಅಪ್ಲಿಕೇಬಲ್ ಆಗೋ ಅಸೆಸ್ಮೆಂಟ್ ಇಯರ್ 2020-21 ಅಲ್ಲಿ ತನಕ ನೀವು ಕ್ಯಾಲ್ಕುಲೇಟ್ ಮಾಡಿದ್ದಾದರೆ ಮೋರ್ ದೆನ್ 4 years ಆಗುತ್ತೆ. ರೂಲ್ ಏನು ಹೇಳುತ್ತೆ ಅಂದರೆ ಮ್ಯಾಕ್ಸಿಮಮ್ 4 years ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಇಲ್ಲಿ ಮೋರ್ ದೆನ್ 4 years ಕ್ಯಾರಿ ಫಾರ್ವರ್ಡ್ ಆಗಿರೋದ್ರಿಂದ ದಿಸ್ ಲಾಸ್ ಕೆನಾಟ್ ಬಿ ಸೆಟ್ ಆಫ್. ಲಾಸ್ ಫ್ರಮ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ಕೆನಾಟ್ ಬಿ ಸೆಟ್ ಆಫ್. ಯು ಹ್ಯಾವ್ ಟು ಮೆನ್ಷನ್ ಇನ್ ದ ವರ್ಕಿಂಗ್ ನೋಟ್. ನೆಕ್ಸ್ಟ್, ಶೇರ್ ಆಫ್ ಲಾಸ್ ಫ್ರಮ್ ಫರ್ಮ್. ಫರ್ಮ್ ಲಾಸ್ ಇನ್ಕರ್ ಮಾಡಿದೆ, ಆ ಲಾಸಲ್ಲಿ ಹೃದಯನಾಥ್ ತನ್ನ ಶೇರ್ನ ತಗೊಂಡಿದ್ದಾನೆ. ಅಂದರೆ ಹೃದಯನಾಥ್ ಇಟ್ ಮೀನ್ಸ್ ದಟ್ ಹೃದಯನಾಥ್ ಈಸ್ ಎ ಪಾರ್ಟ್ನರ್ ಇನ್ ಎ ಫರ್ಮ್. ಆ ಫರ್ಮಲ್ಲಿ ಲಾಸ್ ಆಗಿದೆ, ಆ ಲಾಸ್ನ ಶೇರ್ ಇವನು ತಗೊಂಡಿದ್ದಾನೆ. ದ ಶೇರ್ ಆಫ್ ಲಾಸ್ ಫ್ರಮ್ ದ ಫರ್ಮಲ್ಲಿ ಲಾಸ್ ಆಗಿದ್ರು ಅದರ ಶೇರ್ ಅಂದರೆ ತನ್ನ ಭಾಗದ ನಷ್ಟವನ್ನು ಅವನು ತಗೊಂಡಿದ್ದೆ ಆದರೆ, ರಿಮೆಂಬರ್ ಸ್ಟೂಡೆಂಟ್ಸ್, ಇಟ್ ಕೆನಾಟ್ ಬಿ ಸೆಟ್ ಆಫ್. ಇದನ್ನ SSC ಸೆಟ್ ಆಫ್ ಮಾಡಲ್ಲ, ಫರ್ಮೇ ಸೆಟ್ ಆಫ್ ಮಾಡಬೇಕಾಗುತ್ತೆ. ಶೇರ್ ಆಫ್ ಲಾಸ್ ಫ್ರಮ್ ಫರ್ಮ್ ಏನಿದೆ ಅಲ್ಲ, ದಿಸ್ such type of loss, the loss from firm, the share of loss from firm cannot be set off by the partner. ಅಥವಾ SSC ಸೆಟ್ ಆಫ್ ಮಾಡೋದಲ್ಲ, ಇಟ್ ಹ್ಯಾಸ್ ಟು ಬಿ ಸೆಟ್ ಆಫ್ ಬೈ ದ ಫರ್ಮ್. ಯಾವ ಫರ್ಮ್ ಇದೆ, ಪಾರ್ಟ್ನರ್ಶಿಪ್ ಫರ್ಮ್ ಏನಿದೆ ಅದೇ ಸೆಟ್ ಆಫ್ ಮಾಡಬೇಕಾಗುತ್ತೆ. ಇದನ್ನು ನಾವು ವರ್ಕಿಂಗ್ ನೋಟಲ್ಲಿ ಮೆನ್ಷನ್ ಮಾಡಬೇಕು. ಸ್ಪೆಕ್ಯುಲೇಷನ್ ಲಾಸ್ ಇಸ್ ಗಿವನ್ ಸ್ಟೂಡೆಂಟ್ಸ್ ಅಸೆಸ್ಮೆಂಟ್ ಇಯರ್ 2016-17 ಅಂತ ಹೇಳಿದರೆ, ರಿಮೆಂಬರ್ ಸ್ಟೂಡೆಂಟ್ಸ್, ಸ್ಪೆಕ್ಯುಲೇಷನ್ ಲಾಸ್ ಕ್ಯಾನ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು ಎ ಮ್ಯಾಕ್ಸಿಮಮ್ ಆಫ್ 4 years. ಸ್ಪೆಕ್ಯುಲೇಷನ್ ಲಾಸ್ ಕ್ಯಾನ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು ಎ ಮ್ಯಾಕ್ಸಿಮಮ್ ಆಫ್ 4 assessment years. 4 ವರ್ಷ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಈಗ ಅಸೆಸ್ಮೆಂಟ್ ಇಯರ್ 2016-17 ಅಂತ ಹೇಳಿದ್ದಾರೆ. ಫ್ರಮ್ ದ್ಯಾಟ್ ಅಸೆಸ್ಮೆಂಟ್ ಇಯರ್ ಇಟ್ ಹ್ಯಾಸ್ ಬೀನ್ ಕ್ಯಾರಿಡ್ ಫಾರ್ವರ್ಡ್ ಟು 2020-21 ಅಸೆಸ್ಮೆಂಟ್ ಇಯರ್. ಅಂದರೆ 2016-17 ಅಸೆಸ್ಮೆಂಟ್ ಇಯರ್ ಇಂದ 2020-21 ಅಸೆಸ್ಮೆಂಟ್ ಇಯರ್ ತನಕ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಈಗ ನೀವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಮೋರ್ ದೆನ್ 4 years ಲೆಸ್ ದೆನ್ 4 years ಆಗುತ್ತಾ ಸ್ಪೆಕ್ಯುಲೇಷನ್ ಲಾಸ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇರೋದು. 2016-17 ಬಿಟ್ಬಿಡಿ, ಅಲ್ಲಿ ಕೊಟ್ಟಿರೋ ಅಸೆಸ್ಮೆಂಟ್ ಇಯರ್ ಬಿಟ್ಬಿಡಿ 16-17. ನೆಕ್ಸ್ಟ್ ಅಸೆಸ್ಮೆಂಟ್ ಇಯರಿಂದ ಕ್ಯಾಲ್ಕುಲೇಟ್ ಮಾಡಿ 17-18, 18-19, 19-20, 20-21. ಅಂದರೆ 2016-17 ಅಸೆಸ್ಮೆಂಟ್ ಇಯರ್ ಬಿಟ್ಟು 4 years ಕೌಂಟ್ ಮಾಡಿ, ಬಿಕಾಸ್ ದ ಸ್ಪೆಕ್ಯುಲೇಷನ್ ಲಾಸ್ ಕ್ಯಾನ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು 4 assessment years. So you exclude 2016-17 which is given in the problem. From after excluding 16-17 you start counting 17-18, 18-19, 19-20, 20-21. So ee assessment year tanka up to assessment year 2020-21 the number of years will be perfect 4 years. ಅಲ್ಲಿಗೆ 4 years ಮಾತ್ರ, ಮ್ಯಾಕ್ಸಿಮಮ್ 4 years ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಇಲ್ಲಿ ಎಕ್ಸಾಕ್ಟ್ 4 years ಕ್ಯಾರಿ ಫಾರ್ವರ್ಡ್ ಮಾಡ್ಯಾರೆ. ಬಟ್ ವಾಟ್ ದ ರೂಲ್ ಸ್ಟೇಟ್ಸ್, ಸ್ಪೆಕ್ಯುಲೇಷನ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಅಗೇನ್ ಸ್ಪೆಕ್ಯುಲೇಷನ್ ಪ್ರಾಫಿಟ್. ಸ್ಪೆಕ್ಯುಲೇಷನ್ ಲಾಸ್ನ ಸ್ಪೆಕ್ಯುಲೇಷನ್ ಪ್ರಾಫಿಟಿಂದನೇ ಸೆಟ್ ಆಫ್ ಮಾಡಬೇಕಾಗುತ್ತೆ ಅಂತ ರೂಲ್ ಹೇಳುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯಾದ ಸ್ಪೆಕ್ಯುಲೇಷನ್ ಪ್ರಾಫಿಟ್ ಇಲ್ಲ. ಇಲ್ಲಿ ನೀವು ನೋಡಿದ್ದೆ ಆದರೆ ದೇರ್ ಇಸ್ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಸ್ಟೂಡೆಂಟ್ಸ್. ದಿಸ್ ಬಿಸ್ನೆಸ್ ಇಸ್ ರೆಗ್ಯುಲರ್ ಬಿಸ್ನೆಸ್, ಬಟ್ ದ ಸ್ಪೆಕ್ಯುಲೇಷನ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಅಗೇನ್ ಸ್ಪೆಕ್ಯುಲೇಷನ್ ಪ್ರಾಫಿಟ್. ಬಟ್ ದೆರ್ ಇಸ್ ನೋ ಸ್ಪೆಕ್ಯುಲೇಷನ್ ಪ್ರಾಫಿಟ್. ಹಾಗಾಗಿ ಇದನ್ನೇನು ಮಾಡಬೇಕಾಗುತ್ತೆ ಅಂದರೆ we have to ignore and show it in the working note. Compute gross total income is given students. So we shall compute the gross total income. Computation of gross total income of Mr. Hridayanath. Previous year is 2019-20 and assessment year is 2020-21. Section 15 income from salary nil students. There is no income from salary. Section 22 income from house property. Income from house property given in the problem is 18,000. ಹಾಗೆ brought forward loss ಇದೆ ಫ್ರಮ್ ಹೌಸ್ ಪ್ರಾಪರ್ಟಿದು ಬ್ರಾಡ್ ಫಾರ್ವರ್ಡ್ ಲಾಸ್ ಇದೆ. ಅರ್ಥ ಮಾಡ್ಕೊಳ್ಳಿ, ಇದೇ ವರ್ಷ ಅಂದರೆ ಪ್ರೀವಿಯಸ್ ಇಯರ್ 2019-20 ಲಾಸ್ ಆಗಿದ್ದರೆ ಅವಾಗ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಹೌಸ್ ಪ್ರಾಪರ್ಟಿ ಲಾಸ್ನ, ಒಂದು ಹೌಸ್ ಪ್ರಾಪರ್ಟಿ ಲಾಸ್ನ ಇನ್ನೊಂದು ಹೌಸ್ ಪ್ರಾಪರ್ಟಿಯ ಇನ್ಕಮ್ ಜೊತೆ ಸೆಟ್ ಆಫ್ ಮಾಡ್ಬೋದು. ಅದು ಆಗಲಿಲ್ಲ, ನಮಗೆ ಎಂಟೈರ್ ಹೌಸ್ ಪ್ರಾಪರ್ಟಿನೇ ಲಾಸ್ ಉಳಿತು ಅಂತ ಹೇಳಿದ್ರೆ ಅವಾಗ ಯು ಕ್ಯಾನ್ ಸೆಟ್ ಆಫ್ ಎಗೇನ್ಸ್ಟ್ ಎನಿ ಹೆಡ್ ಆಫ್ ಇನ್ಕಮ್ ದ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಲಾಸ್ನ ಬೇರೆ ಹೆಡ್ ಆಫ್ ಇನ್ಕಮಿಂದನೂ ಸೆಟ್ ಆಫ್ ಮಾಡ್ಬೋದು, ಸ್ಯಾಲ್ರಿಯಿಂದ, ಬಿಸ್ನೆಸ್ ಇನ್ಕಮಿಂದ, ಕ್ಯಾಪಿಟಲ್ ಗೇನ್ಸಿಂದ. ಬಟ್ ಹಿಯರ್ ಇಲ್ಲಿ ಏನು ಲಾಸ್ ಕೊಟ್ಟಿರಲ್ಲ, ಲಾಸ್ ಆಫ್
ಹೌಸ್ ಪ್ರಾಪರ್ಟಿ ಅಂತ ಏನು ಕೊಟ್ಟಿದ್ದಾರೆ, ದಿಸ್ ಇಸ್ ನಾಟ್ ಕರೆಂಟ್ ಇಯರ್ಸ್ ಲಾಸ್, ಇದು ಬ್ರಾಡ್ ಫಾರ್ವರ್ಡ್ ಲಾಸ್. ಹಿಂದೆ ಯಾವುದೋ ವರ್ಷದ ಹೌಸ್ ಪ್ರಾಪರ್ಟಿ ಲಾಸ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಯಾರೆ. The brought forward house property loss can be set off only against house property income. ಯಾವ ಹೌಸ್ ಪ್ರಾಪರ್ಟಿ ಬ್ರಾಡ್ ಫಾರ್ವರ್ಡ್ ಲಾಸ್ ಇದೆ ಅದನ್ನ ಹೌಸ್ ಪ್ರಾಪರ್ಟಿ ಇನ್ಕಮ್ ಇಂದಲೇ ಸೆಟ್ ಆಫ್ ಮಾಡ್ಬೋದು, ಬೇರೆ ಯಾವುದನ್ನ ಸೆಟ್ ಆಫ್ ಮಾಡೋಕ್ಕಾಗಲ್ಲ. ಬೇರೆ ಯಾವುದೇ ಹೆಡ್ ಆಫ್ ಇನ್ಕಮ್ ಇಂದಲೂ ನಾವು ಸೆಟ್ ಆಫ್ ಮಾಡೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ರೀಡ್ ದ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ರೂಲ್ಸ್ ಪ್ರಾಪರ್ಲಿ ಸ್ಟೂಡೆಂಟ್ಸ್. ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ನ ರೂಲ್ಸ್ನ ಸರಿಯಾಗಿ ಓದ್ಕೊಳ್ಳಿ. ಸೊ ದ ಬ್ರಾಡ್ ಫಾರ್ವರ್ಡ್ ಹೌಸ್ ಪ್ರಾಪರ್ಟಿ ಲಾಸ್ ಇಸ್ 6,000. ಸೊ ರಿಮೈನಿಂಗ್ 12,000 will be the taxable amount. Next is income from business. There is profit from business is given students 4,10,000. You have brought forward business loss. Brought forward business loss ಅಂತ ಹೇಳಿರೋದು ನೋಡಿ 2019-20 ಎಲ್ಲರೂ ಬಿಸ್ನೆಸ್ ಲಾಸ್ ಆಗಿದ್ರೆ ಅವಾಗ ಏನು ಮಾಡ್ತಿದ್ವಿ ಅಂದರೆ ಇಟ್ ಇಸ್ ರೆಗ್ಯುಲರ್ ಬಿಸ್ನೆಸ್ ಲಾಸ್. ಯು ಕ್ಯಾನ್ ಸೆಟ್ ಆಫ್ ದಟ್ ರೆಗ್ಯುಲರ್ ಬಿಸ್ನೆಸ್ ಲಾಸ್ ವಿತ್ ರೆಗ್ಯುಲರ್ ಬಿಸ್ನೆಸ್ ಪ್ರಾಫಿಟ್ ಆರ್ ಸ್ಪೆಕ್ಯುಲೇಷನ್ ಪ್ರಾಫಿಟ್. ಅದಾಗಿನೂ ನಮ್ಗೆ ಇನ್ನೂ ಎಲ್ಲರೂ ಲಾಸ್ ಉಳಿತು, ಬಿಸ್ನೆಸ್ ಲಾಸ್ ಉಳಿತು ಅಂತ ಹೇಳಿದ್ರೆ ಸ್ಯಾಲ್ರಿ ಹೆಡ್ ಬಿಟ್ಟು ಬೇರೆ ಯಾವುದೇ ಹೆಡ್ ಆಫ್ ಇನ್ಕಮಿಂದನೂ ನಾವು ಸೆಟ್ ಆಫ್ ಮಾಡ್ಬೋದು. ಬಟ್ ಇಫ್ ಯು ಸಿ ಹಿಯರ್ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ದಿಸ್ ಇಸ್ ನಾಟ್ ಕರೆಂಟ್ ಇಯರ್ಸ್ ಬಿಸ್ನೆಸ್ ಲಾಸ್, ಇಟ್ ಇಸ್ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್. ಅಂದರೆ ಹಿಂದೆ ಯಾವುದೋ ವರ್ಷದ್ದು ಬಿಸ್ನೆಸ್ ಲಾಸ್ನ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ದಿಸ್ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಇದ್ದರೆ ಅಥವಾ ಹಿಂದಿನ ವರ್ಷಗಳದ್ದು ಬಿಸ್ನೆಸ್ ಲಾಸ್ ಇತ್ತಂತ ಹೇಳಿದ್ರೆ ಆ ರೀತಿ ಬಿಸ್ನೆಸ್ ಲಾಸ್ನ ಒಂದು ರೆಗ್ಯುಲರ್ ಬಿಸ್ನೆಸ್ ಪ್ರಾಫಿಟಿಂದ ಸೆಟ್ ಆಫ್ ಮಾಡ್ಬೋದು ಅಥವಾ ಸ್ಪೆಕ್ಯುಲೇಷನ್ ಪ್ರಾಫಿಟಿಂದ ಸೆಟ್ ಆಫ್ ಮಾಡ್ಬೋದು. ಇನ್ನೂ ಎಲ್ಲರೂ ಲಾಸ್ ಉಳಿತೆ, ಬೇರೆ ಹೆಡ್ಸ್ ಆಫ್ ಇನ್ಕಮಿಂದ ಸೆಟ್ ಆಫ್ ಮಾಡಲಿಕ್ಕೆ ಆಗಲ್ಲ. ದ ರೀಸನ್ ಇಸ್ ಸಿಂಪಲ್, ಇದು ಬ್ರಾಡ್ ಫಾರ್ವರ್ಡ್ ಲಾಸ್ ಆಗಿರುತ್ತೆ. ನೆಕ್ಸ್ಟ್ ಇಸ್ ಆಫ್ಟರ್ ಡಿಡಕ್ಟಿಂಗ್ ದ ಬ್ರಾಡ್ ಫಾರ್ವರ್ಡ್ ಲಾಸ್ ಯು ಹ್ಯಾವ್ ದ ರಿಮೈನಿಂಗ್ ಇನ್ಕಮ್ ವಿಲ್ ಬಿ 3,98,000 ಲೆಸ್ unabsorbed depreciation. Unabsorbed depreciation first you have to deduct from the business income. ಅಕಸ್ಮಾತ್ ನಮಗೆಲ್ಲರೂ ಬಿಸ್ನೆಸ್ ಇನ್ಕಮ್ ಇಲ್ಲ ಅಂತ ಹೇಳಿದ್ರೆ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ನ ಬೇರೆ ಹೆಡ್ ಆಫ್ ಇನ್ಕಮ್ ಇಂದನೂ ಡಿಡಕ್ಟ್ ಮಾಡ್ಬೋದು. ಸ್ಯಾಲ್ರಿ, ನಾಟ್ ಫ್ರಮ್ ಸ್ಯಾಲ್ರಿ, ಫ್ರಮ್ ಹೌಸ್ ಪ್ರಾಪರ್ಟಿ ಯು ಕ್ಯಾನ್ ಡಿಡಕ್ಟ್, ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಯು ಕ್ಯಾನ್ ಡಿಡಕ್ಟ್, ಫ್ರಮ್ ಅದರ್ ಸೋರ್ಸಸ್ ಯು ಕ್ಯಾನ್ ಡಿಡಕ್ಟ್. ನೆಕ್ಸ್ಟ್ ಇಸ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಸ್ಟೂಡೆಂಟ್ಸ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಆಸ್ ಗಿವನ್ ಇನ್ ದ ಪ್ರಾಬ್ಲಮ್ ಇಸ್ 20,000. Long term capital loss is 32,000. Still 12,000 long term capital loss remains. So such long term capital loss will be carried forward to next assessment year. But ನೀವು ಇಲ್ಲಿ ಬರೆಯುವಾಗ ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಅಂತ ಬರೀತೀರಾ, ಬಟ್ ಎಷ್ಟು ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗುತ್ತೆ ಅಂತ ಬರೀಬೇಕಾಗುತ್ತೆ. The long term capital loss will be carried forward to 8 assessment years. 8 assessment years ತನಕ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ this 12,000. So that you are supposed to write in the working note. Long term capital loss will be carried forward to 8 assessment years. Next you have short term capital gains 5,000 students. That will be the taxable income under the head capital gains. Now moving to other sources. Income from other sources. Income from owning horses 15,000 and income from lotteries is 20,000. So the total taxable income under the head other sources will be 35,000. So the gross total income comes to 4,45,000. ನೋಡಿ ಇಲ್ಲಿ ಒಂದು ಜ್ಞಾಪಕ ಇಟ್ಕೊಳ್ಳಿ, ಕ್ಯಾರಿ ಫಾರ್ವರ್ಡ್ ಲಾಸಸ್ ಇದ್ದರೆ ಅಥವಾ ಬ್ರಾಡ್ ಫಾರ್ವರ್ಡ್ ಲಾಸಸ್ ಇದ್ದರೆ ಈಗ ನಿಮಗೆ ಸೆಟ್ ಆಫ್ ರೂಲ್ಸ್ ಬೇರೆ, ಕ್ಯಾರಿಡ್ ಫಾರ್ವರ್ಡ್ ರೂಲ್ಸ್ ಬೇರೆ. ಕ್ಯಾರಿಡ್ ಫಾರ್ವರ್ಡ್ ರೂಲ್ಸ್ ಕೇಸಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಹೌಸ್ ಪ್ರಾಪರ್ಟಿ ಲಾಸ್ ಎಲ್ಲರೂ ಬ್ರಾಡ್ ಫಾರ್ವರ್ಡ್ ಆಗಿದ್ರೆ ಅಥವಾ ಕ್ಯಾರಿ ಫಾರ್ವರ್ಡ್ ಆಗಿದ್ರೆ ಅದು ಹೌಸ್ ಪ್ರಾಪರ್ಟಿ ಇನ್ಕಮಿಂದನೇ ಸೆಟ್ ಆಫ್ ಮಾಡಬೇಕು, ಬೇರೆ ಯಾವುದರಿಂದ ಸೆಟ್ ಆಫ್ ಮಾಡಬಾರ್ದು. ಅದೇ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಇದ್ದರೆ ಅಥವಾ ಕ್ಯಾರಿಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಇದ್ದರೆ ಆ ಕ್ಯಾರಿಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ನ ನಾವು ರೆಗ್ಯುಲರ್ ಬಿಸ್ನೆಸ್ಸಿಂದ ಸೆಟ್ ಆಫ್ ಮಾಡ್ಬೋದು, ಸ್ಪೆಕ್ಯುಲೇಷನ್ ಇನ್ಕಮಿಂದ ಸೆಟ್ ಆಫ್ ಮಾಡ್ಬೋದು. ಬೇರೆ ಯಾವುದರಿಂದನೂ ಆ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ನ ನಾವು ಸೆಟ್ ಆಫ್ ಮಾಡಲಿಕ್ಕಾಗಲ್ಲ. ಹೌಸ್ ಪ್ರಾಪರ್ಟಿಯಿಂದ ಸೆಟ್ ಆಫ್ ಮಾಡ್ತೀನಿ, ನೋ ಯು ಕ್ಯಾನಾಟ್. ಫ್ರಮ್ ಕ್ಯಾಪಿಟಲ್ ಗೇನ್ಸ್ ನೋ ಯು ಕ್ಯಾನಾಟ್, ಬಿಕಾಸ್ ಇಟ್ ಇಸ್ ಬ್ರಾಡ್ ಫಾರ್ವರ್ಡ್ ಆರ್ ಕ್ಯಾರಿಡ್ ಫಾರ್ವರ್ಡ್. ಈ ರೂಲ್ಸ್ ಜ್ಞಾಪಕ ಇಟ್ಕೊಳ್ಳಿ. ಕ್ಯಾಪಿಟಲ್ ಗೇನ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದ್ದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಂದ ಸೆಟ್ ಆಫ್ ಮಾಡಬೇಕು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ದರೆ ಯು ಕ್ಯಾನ್ ಸೆಟ್ ಆಫ್ ದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಫ್ರಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಸ್ ವೆಲ್ ಆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಅದರ್ ಸೋರ್ಸಸ್ಗೆ ಬಂದರೆ ಸ್ಟೂಡೆಂಟ್ಸ್ ನೋ ಲಾಸಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಕ್ಯಾಶುವಲ್ ಇನ್ಕಮ್ಸ್. ಕ್ಯಾಶುವಲ್ ಇನ್ಕಮ್ಗೆ ಅಗೇನ್ಸ್ಟ್ ಆಗಿ ಯಾವುದೇ ಲಾಸ್ನ ನಾವು ಸೆಟ್ ಆಫ್ ಮಾಡಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಇಸ್ ಇನ್ಕಮ್ ಫ್ರಮ್ ಓನಿಂಗ್ ಹಾರ್ಸಸ್. ಈ ಪ್ರಾಬ್ಲಮಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ದೇರ್ ಈಸ್ ಲಾಸ್ ಫ್ರಮ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್. ರೇಸ್ ಹಾರ್ಸಸ್ನ ಅವರು ಮೇಂಟೈನ್ ಮಾಡ್ತಾ ಇದ್ದಾನೆ, SSA ಆದವನು, ಅದರ ಲಾಸ್ ಇತ್ತು. ಆ ಲಾಸ್ ಯಾವ ವರ್ಷದ್ದು ಅಂತ ಹೇಳಿದ್ರೆ ಅಸೆಸ್ಮೆಂಟ್ ಇಯರ್ 2013-14 ಐ ಥಿಂಕ್. ಇಟ್ ಇಸ್ 13-14 ಆಗಿದೆ ಆ ಲಾಸ್. ಮ್ಯಾಕ್ಸಿಮಮ್ 4 years ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಬಟ್ ಇಲ್ಲಿ ನೀವು ನೋಡಿದ್ದೆ ಆದರೆ ಫ್ರಮ್ ಅಸೆಸ್ಮೆಂಟ್ ಇಯರ್ 13-14 ಯು ಹ್ಯಾವ್ ಟು ಕೌಂಟ್
till the assessment year applicable to us. ನಮ್ಗೆ ಅಪ್ಲಿಕೇಬಲ್ ಆಗಿ ಅಸೆಸ್ಮೆಂಟ್ ಇಯರ್ ತನಕ ಕೌಂಟ್ ಮಾಡಿ ಸ್ಟೂಡೆಂಟ್ಸ್. 2020-21 ಅಂತ ಹೇಳಿದ್ರೆ ಮೋರ್ ದೆನ್ 4 years ಕ್ಯಾರಿ ಫಾರ್ವರ್ಡ್ ಮಾಡ್ದಂಗೆ ಆಯಿತು. ಮೋರ್ ದೆನ್ 4 years ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು, ಮ್ಯಾಕ್ಸಿಮಮ್ 4 years ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಸೊ ಇಲ್ಲಿ ನಾವು ಯಾಕೆ ಇದನ್ನ ಇಗ್ನೋರ್ ಮಾಡಿದ್ವಿ ಈ ಪಾಯಿಂಟ್ ಅಂತ ಹೇಳಿದ್ರೆ, ದಿಸ್ ಹ್ಯಾಸ್ ಬೀನ್ ಕ್ಯಾರಿಡ್ ಫಾರ್ವರ್ಡ್ ಮೋರ್ ದ್ಯಾನ್ 4 years, 4 ವರ್ಷದಿಂದ ಜಾಸ್ತಿ ಕ್ಯಾರಿ ಫಾರ್ವರ್ಡ್ ಮಾಡ್ದಂಗೆ ಆಯಿತು. ಎಲ್ಲಿ ತನಕ ನೀವು ಕೌಂಟ್ ಮಾಡಬೇಕು? ಟಿಲ್ ದ ಅಸೆಸ್ಮೆಂಟ್ ಇಯರ್ ಅಪ್ಲಿಕೇಬಲ್ ಟು ಯು. ನಿಮ್ಮ ಅಸೆಸ್ಮೆಂಟ್ ಇಯರ್ ಯಾವುದಿದೆ ಅಲ್ಲಿ ತನಕ ಕೌಂಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಯು ಆರ್ ಸಪೋಸ್ ಟು ಶೋ ದ ವರ್ಕಿಂಗ್ ನೋಟ್ ಸ್ಟೂಡೆಂಟ್ಸ್. ಸಿನ್ಸ್ ದರ್ ಇಸ್ ನೋ ಸ್ಪೆಕ್ಯುಲೇಷನ್ ಇನ್ಕಮ್, ದ ಬ್ರಾಡ್ ಫಾರ್ವರ್ಡ್ ಸ್ಪೆಕ್ಯುಲೇಷನ್ ಲಾಸ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್. ಯಾವುದೇ ಸ್ಪೆಕ್ಯುಲೇಷನ್ ಇನ್ಕಮ್ ಇಲ್ಲ, ಹಾಗಾಗಿ ನಾವು ಸ್ಪೆಕ್ಯುಲೇಷನ್ ಲಾಸ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀವಿ. ಲಾಟ್ರಿ ಟಿಕೆಟ್ಸ್, in case of lottery tickets, no deduction will be allowed. And share of loss from firm, as I already said, if the firm has incurred any loss, and from that loss if the partner has taken his share ಅಂದ್ರೆ ಇಲ್ಲಿ equity share preference share ಅಲ್ಲ ಸ್ಟೂಡೆಂಟ್ಸ್, ಇಲ್ಲಿ ಶೇರ್ ಅರ್ಥ ಏನಂದ್ರೆ ಫರ್ಮ್ ಲಾಸ್ ಇನ್ಕರ್ ಮಾಡಿದೆ, ಲಾಸ್ ಇನ್ಕರ್ ಮಾಡಿದಾಗ ಪಾರ್ಟ್ನರ್ ಆದವನು, ಇಲ್ಲಿ ಹೃದಯನಾಥ್ ಈಸ್ ಒನ್ ಆಫ್ ದ ಪಾರ್ಟ್ನರ್ ಆಫ್ ದ ಫರ್ಮ್, ಅವನು ತನ್ನ ಶೇರ್ ತಗೊಂಡಿಯಾನೆ, ಆ ಲಾಸ್ ಅಲ್ಲಿ ತನ್ನ ಭಾಗ ತಗೊಂಡಿಯಾನೆ. ಇಫ್ ಎನಿ share of loss from the firm, if the share of loss from the firm is taken by the partner, it cannot be set off in the hands of the partners adna set off madlikagala, it shall be set off only by the firm. E problem, as I already said, the loss from owning and maintaining race horses cannot be carried forward beyond 4 years. Loss from owning and maintaining race horses ಏನಿದೆಲ್ಲ ಅದು 4 years ಗಿಂತ ಜಾಸ್ತಿ ನಾವು ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕಾಗಲ್ಲ. ಲಾಂಗ್ ಟರ್ಮ್ ಕ್ಯಾಪಿಟಲ್ loss remaining can be carried forward to 8 assessment years. So in this way you are supposed to work out this problem.